ಚನ್ನಗಿರಿಯಲ್ಲಿ ಡಿಚೆಹಳ್ಳಿ ಕೆಚೆಹಳ್ಳಿ ಮಾದರಿಯ ಗಲಭೆ, ಪೊಲೀಸ್ ಠಾಣೆಯ ಮೇಲೆ ನೂರಾರು ಉದ್ರಿಕ್ತರಿಂದ ದಾಳಿ, ಕಲ್ಲು ತೂರಾಟ, ಪೊಲೀಸ್ ಜೀಪಗಳು ಧ್ವಂಸ. ಠಾಣೆಗೆ ಕಲ್ಲು ಹೊಡೆದ 10 ಪುಂಡರು ಪೊಲೀಸ್ ವಶಕ್ಕೆ, ಮುಖ್ಯಮಂತ್ರಿಗಳಿಂದ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಸಸ್ಪೆಂಡ್. ಇದು ತುಷ್ಟೀಕರಣದ ಫಲ, ವಿಪಕ್ಷಗಳು ಗರಂ. ಉಡುಪಿ ಹೈವೇಯಲ್ಲಿ ಮಧ್ಯರಾತ್ರಿ ಕಾರ್ ವಾರ್, ಗರುಡ ಗ್ಯಾಂಗ್ ನಡುವೆ ಭಯಾನಕ ಘರ್ಷಣೆ, ತಡವಾಗಿ ಬೆಳಕಿಗೆ ವಿಡಿಯೋ, ರಾಷ್ಟ್ರಮಟ್ಟದಲ್ಲಿ ಸದ್ದು. ಸಿದ್ದರಾಮಯ್ಯ ಕುಮಾರಸ್ವಾಮಿ ಮಧ್ಯೆ ಪುತ್ರ ಸಂಘರ್ಷ, ಮಗನಿಗೆ ವಿದೇಶಕ್ಕೆ ಹೋಗಲು ಪರ್ಮಿಷನ್ ಕೊಟ್ಟಿದ್ರಾ? ಎಚ್ಡಿಕೆ ಹೇಳಿಕೆಗೆ ಸಿಟ್ಟಾದ ಮುಖ್ಯಮಂತ್ರಿ. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಸಿಎಂ ಡಿಸಿಎಂ, ಕೆಲ ಭಕ್ತರಿಂದ ಜೈ ಶ್ರೀರಾಮ್ ಮೋದಿ ಪರ ಘೋಷಣೆ, ಡಿಕೆ ಸಿಎಂ ಕೂಗೆಬ್ಬಿಸಿದ ಎಂಎಲ್ಸಿ ಪುಟ್ಟಣ್ಣ. 6ನೇ ಹಂತದಲ್ಲಿ 58% ಮತದಾನ, 5 ಹಂತಗಳ ಕ್ಷೇತ್ರವಾರು ಮತ ಪ್ರಮಾಣ ರಿಲೀಸ್, ಬಿಜೆಪಿಯಿಂದ ರೆಬಲ್ ರಘುಪತಿ ಭಟ್ ಉಚ್ಚಾಟನೆ. ರೇವ್ ಪಾರ್ಟಿ, ನಟಿ ಹೇಮಾಗೆ ಸಿಸಿಬಿ ನೋಟಿಸ್, ಪುಣೆ ಅಪಘಾತದಲ್ಲಿ ಕೇಸ್ನಲ್ಲಿ ಅಪ್ರಾಪ್ತನ ಅಜ್ಜ ಅರೆಸ್ಟ್, ಪ್ರಬುದ್ಧ ಹಂತಕನ ಖತರ್ನಾಕ್ ಪ್ಲಾನ್ಗೆ ಪೊಲೀಸರೇ ದಂಗು. ಮಂಗಳೂರಲ್ಲಿ ಭಾರೀ ಮಳೆಗೆ ಆಟೋ ಚಾಲಕ ಬಲಿ, ಹಾರ್ದಿಕ್ ವಿಚ್ಛೇದನ ವದಂತಿ, 70ರಷ್ಟು ಆಸ್ತಿ ಕೊಟ್ರ, ಕೇನ್ಸ್ನಲ್ಲಿ ಭಾರತೀಯ ನಟಿಗೆ ಬೆಸ್ಟ್ ಆಕ್ಟ್ರೆಸ್ ಗೌರವ.